ಹಲೋ ಸ್ನೇಹಿತರೆ, ಉಡುಪಿ ಜಿಲ್ಲೆಯ ಕೃಷ್ಣ ಮಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಉಡುಪಿ ಇದು ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿ ತೀರದಲ್ಲಿರುವ ಹೆಸರಾಂತ ಜಿಲ್ಲೆ. ತುಳು ಸಂಸ್ಕೃತಿಯ ನೆಲೆಬೀಡು. ಬುದ್ಧಿವಂತರ ನಾಡೆಂದೇ ಖ್ಯಾತಿಗೊಂಡ ಉಡುಪಿ ಎಂದೊಡನೆ ಎಲ್ಲರಿಗೂ ನೆನಪಾಗುವುದು ಜಗದ್ವಿಖ್ಯಾತ ಉಡುಪಿ ಶ್ರೀಕೃಷ್ಣನ ಮಠ. ಇಲ್ಲಿ ಸುಂದರವಾದ ಕಡಗೋಲು ಕೃಷ್ಣನ ಮೂರ್ತಿಯನ್ನು ದ್ವೈತ ಮತ ಸಂಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರು ಪ್ರತಿಷ್ಠಾಪಿಸಿದ್ದಾರೆ. ಈ ಮುದ್ದು ಕೃಷ್ಣನು 9 ರಂಧ್ರಗಳಿರುವ ನವಗ್ರಹ ಕಿಟಕಿಯ ಮೂಲಕ ಎಲ್ಲರಿಗೂ ದರ್ಶನ ನೀಡುತ್ತಿದ್ದಾನೆ. ಪರಶುರಾಮ ಸೃಷ್ಟಿಯ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಉಡುಪಿಯೂ ಒಂದು. ಬನ್ನಿ ಸ್ನೇಹಿತರೆ, ಉಡುಪಿ ಜಿಲ್ಲೆಗೆ ಉಡುಪಿ ಎಂಬ ಹೆಸರು ಹೇಗೆ ಬಂತು ಎಂದು ಮೊದಲಿಗೆ ತಿಳಿದುಕೊಳ್ಳೋಣ. ಈ ಪುಣ್ಯಕ್ಷೇತ್ರಕ್ಕೆ ಉಡುಪಿ ಎಂಬ ಹೆಸರು ಹೇಗೆ ಬಂತು ಎಂಬುದಕ್ಕೆ ಪುರಾಣಗಳಲ್ಲಿ ಉಲ್ಲೇಖವಿದೆ. ಉಡು ಮತ್ತು ಪ ಎಂಬ 2 ಸಂಸ್ಕೃತ ಪದಗಳಿಂದ ಉಡುಪಿ ಎಂಬ ಹೆಸರು ಬಂದಿದೆ. ಸಂಸ್ಕೃತದಲ್ಲಿ ಉಡು ಎಂದರೆ ನಕ್ಷತ್ರಗಳು ಮತ್ತು ಪ ಎಂದರೆ ಒಡೆಯ. ನಕ್ಷತ್ರಗಳ ಒಡೆಯ ಚಂದ್ರನ ತಪೋಭೂಮಿ ಇದಾದ್ದರಿಂದ ಈ ಸ್ಥಳಕ್ಕೆ ಉಡುಪಿ ಎಂಬ ಹೆಸರು ಬಂದಿತು ಎನ್ನಲಾಗುತ್ತಿದೆ. ದಕ್ಷ ಮಹಾರಾಜನ 27 ಹೆಣ್ಣು ಮಕ್ಕಳನ್ನು ಚಂದ್ರನು ಮದುವೆಯಾಗುತ್ತಾನೆ. ಈ 27ರಲ್ಲಿ ಒಬ್ಬಳಾದ ರೋಹಿಣಿಗೆ ಅತಿ ಪ್ರೀತಿಯನ್ನು ತೋರಿಸುತ್ತಿದ್ದರಿಂದ ಬೇರೆ ಹೆಂಡತಿಯರು ತಮ್ಮ ತಂದೆಗೆ ದೂರು ಕೊಟ್ಟಾಗ ದಕ್ಷನು ಚಂದ್ರನಿಗೆ ಶಾಪ ನೀಡಿದನಂತೆ. ಆಗ ಚಂದ್ರನು ಹೀನನಾಗುತ್ತಾ ಹೋದನಂತೆ. ಆತನ ಕಳೆಪೂರ ಹೀನವಾಗುತ್ತದೆ. ನಂತರ ಚಂದ್ರನು ಶಾಪ ವಿಮೋಚನೆಗಾಗಿ ಇಂದಿನ ಉಡುಪಿಯಲ್ಲಿ ತಪಸ್ಸು ಮಾಡಿ ಪರಶಿವನನ್ನು ಒಲಿಸಿಕೊಂಡು ಶಾಪದಿಂದ ಮುಕ್ತಿ ಹೊಂದುತ್ತಾನೆ. ಹೀಗೆ ನಕ್ಷತ್ರಗಳ ಒಡೆಯ ಚಂದ್ರನ ತಪಸ್ಸಿನಿಂದ ಈ ಕ್ಷೇತ್ರ ಉಡುಪಿ ಎಂದಾಗಿದೆ. ಪೌರಾಣಿಕ ಮಾಹಿತಿ ನೋಡೋಣ. ಕೃಷ್ಣನ ವಿಗ್ರಹ ಮಧ್ವಾಚಾರ್ಯರು ಸ್ಥಾಪಿಸಲ್ಪಟ್ಟರು. ಈ ವಿಗ್ರಹ ಸ್ವತಃ ರುಕ್ಮಿಣಿ ದೇವಿಯು ಪೂಜಿಸಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ಹಿಂದೆ ದ್ವಾಪರ ಯುಗದಲ್ಲಿ ರುಕ್ಮಿಣಿ ದೇವಿಗೆ ಶ್ರೀಕೃಷ್ಣನನ್ನು ಬಾಲಲೀಲೆಯನ್ನು ನೋಡುವ ಹಂಬಲವಾಯಿತಂತೆ. ಆಗ ಭಗವಂತನು ವಿಶ್ವಕರ್ಮನನ್ನು ಕರೆಸಿ ಸಾಲಿಗ್ರಾಮದಲ್ಲಿ ತನ್ನ ಮೂರ್ತಿ ಮಾಡುವಂತೆ ಕೇಳಿಕೊಂಡರಂತೆ. ಹಾಗೆ ಮಾಡಿ ಬಂದ ಮುದ್ದಾದ ಮೂರ್ತಿಯೇ ಉಡುಪಿ ಶ್ರೀಕೃಷ್ಣನ ಮೂರ್ತಿ. ದ್ವಾರಕಿ ಸಮುದ್ರದಲ್ಲಿ ಮುಳುಗಿದಾಗ ಈ ಮೂರ್ತಿಯು ಕಡಲ ಒಡಲಿನಲ್ಲಿ ಸೇರಿ ಹೋಯಿತು, ಗೋಪಿ ಚಂದನದಲ್ಲಿ ಮಿಶ್ರಣವಾಯಿತು ಎಂದು ಹೇಳಲಾಗುತ್ತದೆ. ಈ ವಿಗ್ರಹ ನಾವಿಕನೊಬ್ಬನಿಗೆ ಸಿಕ್ಕಿ ಈ ವಿಗ್ರಹವನ್ನು ಹಡಗಿನಲ್ಲಿ ಇಟ್ಟಿಕೊಂಡು ಕರಾವಳಿಯ ಕಡೆಗೆ ಬರುವಾಗ ದಾರಿ ಮಧ್ಯೆ ರಭಸವಾದ ಬಿರುಗಾಳಿ ಶುರುವಾಗುತ್ತಂತೆ. ಆಗ ಆ ಹಡಗು ಬಿರುಗಾಳಿ ರಭಸಕ್ಕೆ ತತ್ತರಿಸುತ್ತದೆ. ಕಡಲ ದಡದಲ್ಲಿ ಮಧ್ವಾಚಾರ್ಯರು ಪೂಜಾ ನಿರತರಾಗಿದ್ದಾಗ ತಮ್ಮ ತಪೋಶಕ್ತಿಯಿಂದ ಸುರಕ್ಷಿತವಾಗಿ ದಡಕ್ಕೆ ಬರುವಂತೆ ಮಾಡುತ್ತಾರೆ. ಆನಂದದಿಂದ ಹಡಗಿನ ನಾವಿಕ ತನ್ನಲ್ಲಿದ್ದ ಗೋಪಿ ಚಂದನದ ವಿಗ್ರಹವನ್ನು ಮಧ್ವಾಚಾರ್ಯರಿಗೆ ಉಡುಗೊರೆಯಾಗಿ ನೀಡಿದ್ದರಂತೆ. ಈ ಶ್ರೀಕೃಷ್ಣನ ವಿಗ್ರಹವನ್ನು ಸಂಕ್ರಾಂತಿ ಹಬ್ಬದ ದಿನ 13ನೇ ಶತಮಾನದಲ್ಲಿ ಉಡುಪಿಯಲ್ಲಿ ಮಧ್ವಾಚಾರ್ಯರು ಪ್ರತಿಷ್ಠಾಪಿಸಿದರಂತೆ. ಶ್ರೀಕೃಷ್ಣನ ಅರ್ಚನೆಗಾಗಿ ಶ್ರೀಕೃಷ್ಣ ಮಠದಲ್ಲಿ ಅಷ್ಟದಿಕ್ಕುಗಳಲ್ಲೂ 8 ಮಠಗಳನ್ನು ಸ್ಥಾಪಿಸಿ ಆ ಮಠದ 8 ಜನ ಯತಿಗಳು 2 ತಿಂಗಳಿಗೊಮ್ಮೆ ಒಬ್ಬರಾದ ಮೇಲೆ ಒಬ್ಬರು ಶ್ರೀಕೃಷ್ಣನನ್ನು ಪೂಜಿಸಬೇಕೆಂದು ನಿರ್ಣಯಿಸುತ್ತಾರೆ. ನಂತರ ಸೋದೆಯ ವಾದಿರಾಜ ಯತಿ ವರ್ಡೆಯರು ಈ ಪೂಜೆಗೆ ಅವಧಿಯನ್ನು 2 ತಿಂಗಳಿಂದ 2 ವರ್ಷದ ಕಾಲಕ್ಕೆ ವಿಸ್ತರಿಸುತ್ತಾರಂತೆ. ಅಂದಿನಿಂದ ಇಂದಿನವರೆಗೂ ಮಠಾಧೀಶರು ಶ್ರೀಕೃಷ್ಣನನ್ನು ಪೂಜಿಸುವ ಅವಧಿಯನ್ನು 2 ವರ್ಷಗಳಿಗೊಮ್ಮೆ ಪಡೆಯುತ್ತಿದ್ದಾರೆ. ಉಡುಪಿಯ ರಥಬೀದಿಯ ಸುತ್ತ ಇರುವ ಅಷ್ಟಮಠಗಳನ್ನು ಪುತ್ತಿಗೆ, ಪೇಜಾವರ, ಪಲಿಮಾರು, ಸೋದೆ, ಕಣಿಯೂರು, ಅದಮರು, ಶ್ರೀಕೃಷ್ಣಪುರ, ಶಿರೂರು ಎಂದು ಹೇಳಲಾಗುತ್ತದೆ. 2 ವರ್ಷಗಳಿಗೊಮ್ಮೆ ಮಠದ ಆಡಳಿತ ಅಧಿಕಾರವನ್ನು ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ವರ್ಗಾಯಿಸಲಾಗುತ್ತದೆ. ಇದನ್ನು ಪರ್ಯಾಯ ಎಂದು ಕರೆಯಲಾಗುತ್ತದೆ. ಒಮ್ಮೆ ಪರ್ಯಾಯ ಮುಗಿಸಿದ ಮಠಕ್ಕೆ ಮತ್ತೆ ಕೃಷ್ಣನ ಮಠ ಪೂಜೆ ಸಿಗುವುದು 14 ವರ್ಷ ಹಿಡಿಯುತ್ತದೆ. ಈ ಪರ್ಯಾಯವು ಜನವರಿ ತಿಂಗಳಲ್ಲಿ ನಡೆಯುತ್ತದೆ. ಕೃಷ್ಣ ಮಠದ ಪಕ್ಕದಲ್ಲಿ ಮಧ್ವ ಸರೋವರವಿದೆ. ದೇವಾಲಯದ ಪೂಜೆಗೆ ಅಷ್ಟಮಠದ ಯತಿಗಳ ಸ್ನಾನಕ್ಕೆ ಈ ಸರೋವರದ ನೀರನ್ನು ಬಳಸುತ್ತಾರೆ. ಈ ಮಧ್ಯದಲ್ಲಿ ಮಧ್ವಾಚಾರ್ಯರ ಮೂರ್ತಿ ಹಾಗೂ ಮೂಲೆಯಲ್ಲಿ ಗಂಗೆಯ ದೇಗುಲವಿದೆ. ಕನಕನ ಕಿಂಡಿ 16ನೇ ಶತಮಾನದಲ್ಲಿ ಶ್ರೀ ವಾದಿರಾಜ ಯತಿಗಳ ಸಮಯದಲ್ಲಿ ಪ್ರಿಯ ಶಿಷ್ಯರಾದ ಕನಕದಾಸರು ಶ್ರೀಕೃಷ್ಣನ ದರ್ಶನಕ್ಕಾಗಿ ಉಡುಪಿಗೆ ಆಗಮಿಸುತ್ತಾರಂತೆ. ಅವರ ಕೃಷ್ಣನ ಪರಮ ಭಕ್ತರು ಅಲ್ಲದೆ ಅನೇಕ ಕೀರ್ತನೆಗಳನ್ನು ರಚಿಸಿ ಮಧುರ ಕಂಠದಿಂದ ಹಾಡಿ ಹೊಗಳುತ್ತಿದ್ದರಂತೆ. ಆಗಿನ ಕಾಲದಲ್ಲಿ ಮೇಲ್ಜಾತಿಯವರಿಗೆ ಮಾತ್ರ ದರ್ಶನ ಮೀಸಲಾಗಿರುತ್ತದೆ. ಕನಕದಾಸರಿಗೆ ಪ್ರವೇಶ ದೊರೆಯುವುದಿಲ್ಲ. ಆಗ ದುಃಖದಿಂದ
ದೇವಸ್ಥಾನದ ಹಿಂದಿನ ಕಿಂಡಿಯಿಂದ ದೇವರನ್ನು ನೋಡಲು ಮೊರೆ ಇಡುತ್ತಾರೆ. ಕಿಂಡಿಯಿಂದ ನೋಡಿದಾಗ ದೇವರ ಬೆನ್ನು ಕಾಣಿಸುತ್ತದೆ. ಆಗ ಶ್ರೀಕೃಷ್ಣರಿಗೆ ಅವರ ಭಕ್ತಿಯನ್ನು ಕಂಡು ಮನಸ್ಸು ಕರಗಿ ಕನಕದಾಸರಿಗೆ ಕಾಣುವಂತೆ ತಿರುಗಿ ದರ್ಶನ ನೀಡುತ್ತಾರೆ. ಅಂದಿನಿಂದ ಈ ಕಿಂಡಿಗೆ ಕನಕನ ಕಿಂಡಿ ಎಂದು ಹೆಸರು ಬರುತ್ತದೆ. ಉಡುಪಿಯು ಪುಟ್ಟ ಬಾಲಕೃಷ್ಣನ ಎಡಗೈಯಲ್ಲಿ ಹಗ್ಗ ಹಾಗೂ ಬಲಗೈಯಲ್ಲಿ ಕಡಗೋಲು ಹಿಡಿದು ಎಲ್ಲರನ್ನು ಆರಾಧ್ಯ ದೈವನಾಗಿ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡುತ್ತಾ ನೆಲೆ ನಿಂತಿದ್ದಾರೆ. ಒಮ್ಮೆ ಆದರೂ ನಿಮ್ಮ ಫ್ಯಾಮಿಲಿಯೊಂದಿಗೆ ನೀವು ಉಡುಪಿಗೆ ಹೋದಾಗ ಕೃಷ್ಣ ಮಠಕ್ಕೆ ಹೋಗುವುದನ್ನು ಎಂದಿಗೂ ಮರೆಯಬೇಡಿ. ನಾನು ಈ ಸಲ ಉಡುಪಿಗೆ ಹೋಗಿದ್ದ ಕಾರಣ ಉಡುಪಿ ಕೃಷ್ಣನ ಒಂದು ತಗೊಳ್ಳೋಣ ನೆನಪಿಗೋಸ್ಕರ ಅಂತ ಇವ್ರ ಅಂಗಡಿಲೇ ಪರ್ಚೇಸ್ ಮಾಡಿದೆ. ಅವರು ನಾನು ಈ ದೊಡ್ಡ ಕೃಷ್ಣನ ತಗೊಂಡಿದ್ದಕ್ಕಾಗಿ ಉಡುಗೊರೆಯಾಗಿ ಉಡುಪಿಯಲ್ಲಿ ನೆಲೆ ನಿಂತಿರುವ ಕಡುಗೋಲು ಕೃಷ್ಣನ ಕೊಟ್ಟರು. ಅದೇ ಈ ಚಿಕ್ಕ ಕೃಷ್ಣ ಇದೆಯಲ್ಲ, ಇದು ಅವರು ಕಾಂಪ್ಲಿಮೆಂಟ್ರಿ ಆಗಿ ನಾನು ದೊಡ್ಡ ಕೃಷ್ಣ ತಗೊಂಡಿದ್ದಾಗ ಕೊಟ್ಟಿದ್ದು. ಥ್ಯಾಂಕ್ ಯು. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್